ಹಾಯ್ ಹಲೋ ನಮಸ್ಕಾರ. ಮಿಕ್ಸ್ಡ್ ಅಪ್ ಚಾನಲ್ಗೆ ಸ್ವಾಗತ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವ್ಯೂಸ್ ಬರ್ತಿದೆ, ಅದು ಸಬ್ಸ್ಕ್ರೈಬ್ ಯಾರು ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಗ್ಗೆ ಬಂದರೆ ಎಲೆಕ್ಟ್ರಾನಿಕ್ಸ್ ಸೆಕೆಂಡ್ PUC ಆದಮೇಲೆ ಎಲೆಕ್ಟ್ರಾನಿಕ್ಸ್ ಯಾರಾದರೂ ತೊಗೊಳೋರು ಇದ್ದರೆ, ಇಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಒಂದು ಆಪ್ಷನ್ ಆಗಿ ಇಟ್ಟರೆ ನೀವು ಹೋಗಿ ಕಿತ್ತು ದಬ್ಬಾಗ್ತೀರಾ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಅದಕ್ಕೂ ಮುಂಚೆ ನೀವೊಂದು ಕ್ವಶನ್ ಕೇಳ್ಕೊಬೇಕು. ನಿಮಗೆ ನಾನು ಓದ್ತೀನಿ ಅಂದರೆ ಎಲೆಕ್ಟ್ರಾನಿಕ್ಸ್ನ ನೀವು ಫಸ್ಟ್ ಬೇಸಿಕ್ ಕಲಿಬೇಕಾಗಿರುತ್ತೆ. ಆ ಬೇಸಿಕ್ ಅಂದರೆ ಏನಪ್ಪ ಇವನು ಹಿಂಗೆ ಹೇಳ್ತಾನೆ, ಬೇಸಿಕ್ ಅದು ಇದು ಅಂತ. ಬೇರೆ ಯಾವುದಲ್ಲ ಬೇಸಿಕ್ ಅಂದರೆ ಸೆಕೆಂಡ್ PUC ಫಿಸಿಕ್ಸ್ ಚಾಪ್ಟರ್ಸಲ್ಲಿ ಒಂದು ಲಿಸ್ಟ್ ಆಫ್ ಚಾಪ್ಟರ್ಸ್ ನೇಮ್ ಹೇಳ್ತೀನಿ. ಅಷ್ಟು ಚಾಪ್ಟರ್ಸು ನಿಮಗೆ ಕೊಟ್ಟಾಗ, ನೀವು ಅದರಿಂದ ಯಾವುದೇ ಕ್ವಶನ್ ಕೊಟ್ಟಾಗ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ತೀರಾ. ಮತ್ತು ಆ ಲೆಸನ್ ಬಗ್ಗೆ ನಿಮಗೆ ಫುಲ್ಲು ಡೀಪಾಗಿ ನಾಲೆಡ್ಜ್ ಇದೆ ಅಂದರೆ ಮಾತ್ರ ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ, ಇಲ್ಲ ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದಕ್ಕಿಂತ ಹತ್ರಷ್ಟು ಇರುತ್ತೆ. ಆ ಚಾಪ್ಟರ್ಸ್ ಯಾವ್ಯಾವು ಅಂದರೆ ಇಲ್ಲಿ ಮೇಲ್ ವೀಡಿಯೋದಲ್ಲಿ ಹಾಕ್ತಿರ್ತೀನಿ, ನೋಡಿ ಒಂದ್ಸರಿ ಪಾಸ್ ಮಾಡಿ. ನಿಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂದರೆ ಈ ಚಾಪ್ಟರ್ಸ್ ಬಗ್ಗೆ ನೀವು ಎಲೆಕ್ಟ್ರಾನಿಕ್ಸ್ ಧೈರ್ಯದಿಂದ ತೊಗೊಳ್ಳಿ, ಇಲ್ಲ ಅಂತಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಇದಕ್ಕಿಂತ ಹತ್ರಷ್ಟು ಚಾಪ್ಟರ್ಸು ಇರುತ್ತೆ. ನೀವು ಇಲ್ಲೇ ತಿನ್ಕಾಡಿದ್ದೀರ ಸೆಕೆಂಡ್ PUCಯಲ್ಲಿ ಅಂತಂದರೆ ಅಲ್ಲಿ ನೀವು ಓದೋದು ತುಂಬ ಕಷ್ಟ ಇರುತ್ತೆ. ಆಮೇಲೆ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಅದೇ ಲೈಫಲ್ಲಿ ಬರೀ ಪಾಸ್ ಆಗೋಕ್ಕೋಸ್ಕರನೇ ಓದ್ದಂಗೆ ಆಗುತ್ತೆ. ನೀವೇನು ಎಕ್ಸ್ಟ್ರಾ ನಾಲೆಡ್ಜ್ ತಿಳ್ಕೊಳಕ್ಕಾಗೋದಿಲ್ಲ. ಅದೇ ಬೇರೆ ಸಬ್ಜೆಕ್ಟ್ ಆದರೆ ನೀವು ಹೆಂಗಿದ್ರು ಇಂಟ್ರೆಸ್ಟಿಂದ ಹೋಗ್ತೀರಾ, ನಿಮಗೆ ನಾಲೆಡ್ಜ್ ಇರುತ್ತೆ, ಅದನ್ನು ಕಲಿತು ನೀವು ಎಕ್ಸ್ಟ್ರಾ ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಆದರೆ ಇದಂಗೆ ಆಗೋದಿಲ್ಲ. ಅದಕ್ಕೂ ಮುಂಚೆ ನೀವು ಒಂದ್ಸರಿ ಕ್ವಶನ್ ಮಾಡ್ಕೊಳ್ಳಿ, ಇಷ್ಟು ಚಾಪ್ಟರ್ಸ್ ನಿಮಗೆ ಬರುತ್ತಾ, ಬಂದರೆ ಮಾತ್ರ ಹೋಗಿ. ಇದಕ್ಕಿಂತ ಜಾಸ್ತಿ ಇರುತ್ತಲ್ಲಿ, ಆದರೆ ನಿಮಗೆ ಇದೇ ಅರ್ಥ ಆಗಿಲ್ಲ ಅಂದರೆ ಹಿಂಗೆ ದೇವರನ್ನೇ ಇಟ್ಟಿರ್ತೀನಿ, ಅದು ಮಾತ್ರ ಅರ್ಥ ಆಗೋದಿಲ್ಲ. ಸೊ ಹೋಗೋದಕ್ಕಿಂತ ಮುಂಚೆ, ಎಲೆಕ್ಟ್ರಾನಿಕ್ಸ್ ತೊಗೊಳೋದಕ್ಕಿಂತ ಮುಂಚೆ, ಆಪ್ಷನ್ ಎಂಟ್ರಲ್ಲಿ ಹಾಕೋದಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ. ಅದಾದಮೇಲೆ ನಿಮ್ಮ ಇಷ್ಟ. ಇದಂತೂ ಫಿಕ್ಸ್ ಹೇಳ್ತಿದ್ದೀನಿ. ಎಲೆಕ್ಟ್ರಾನಿಕ್ಸು ಬರೀ ಫಿಸಿಕ್ಸ್ ಅಲ್ಲ, ಮ್ಯಾಥ್ಸು ಇರುತ್ತೆ. ಈ ಮ್ಯಾಥ್ಸ್ ಬಗ್ಗೆ ಹೇಳಬೇಕು ಅಂದರೆ ಆ ಚಾಪ್ಟರ್ಸ್ ಆದಮೇಲೆ ಮ್ಯಾಥ್ಸ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಆದರೆ ಅಲ್ಲೂ ಮ್ಯಾಥ್ಸ್ ಇರುತ್ತೆ, ಆದರೆ ಒಂದು ಲೆವೆಲ್ವರೆಗೂ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಅದಾದಮೇಲೆ ಬಿಟ್ಬಿಡ್ತೀರಾ. ಆದರೆ ಎಲೆಕ್ಟ್ರಾನಿಕ್ಸ್ ಹಂಗಲ್ವಲ್ಲ, ಕೊನೆವರೆಗೂ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು. ಅಷ್ಟು ಟಫ್ ಇರುತ್ತೆ ಕ್ಯಾಲ್ಕುಲೇಷನ್, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್. ಇವೆರಡೂ ನೀವು ಬಂಟ್ರಾಗಿದ್ದರೆ ಮಾತ್ರ ಹೋಗಿ, ಇಲ್ಲಾಂದರೆ ಹೋಗೋಕ್ಕೆ ಹೋಗ್ಬೇಡಿ. ಇದು ನನ್ನ ರಿಕ್ವೆಸ್ಟು. ಸುಮ್ಮನೆ ನಿಮ್ಮ ಲೈಫ್ ಹಾಳು ಮಾಡ್ಕೊಬೇಕಾಗುತ್ತೆ. ನಿಮಗೆ ಇಷ್ಟವಾಗಿರೋ ಡಿಗ್ರಿಗೆ ಹೋಗಿ ಅದರಲ್ಲಿ ಬಂಟ್ರಾಗಿ. ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಬೇಡಿ ಅಂತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಫಿಸಿಕ್ಸಲ್ಲಿ ಸ್ವಲ್ಪ ಹೋಗಿ. ಆದರೆ ನಾಲೆಡ್ಜೇ ಇಲ್ಲ ಅಂತಂದರೆ ದಯವಿಟ್ಟು ಹೋಗ್ಬೇಡಿ. ಕಂಪ್ಯೂಟರ್ ಸೈನ್ಸ್ ಥರ ಅಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ಹೇಳಬೇಕಾಗಿತ್ತು. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಇದೇ ರೀತಿ ಎಜುಕೇಷನ್ ವೀಡಿಯೋಸ್ ರಿಯಾಲಿಟಿ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವು ಮೂರು ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.